ಪಾಪ ನೀರು ಕುಡಿತಾನೆ ಹೊರಟೋದ್ಲು. ನೀವ್ಯಾಕೆ ಇಷ್ಟೊಂದು ಚೈಲ್ಡಿಶ್ ಆಗಿ ಥಿಂಕ್ ಮಾಡ್ತಿದ್ದೀರಾ? ನೀವ್ ಹೇಳೋದ್ ನೋಡಿದ್ರೆ ಏನೋ ದೊಡ್ಡ ಪ್ಲಾನ್ ಅನ್ಕೊಂಡ್ಬಿಟ್ಟಿದ್ದೆ. ನೀವಿನ್ನೂ ಈ ಉಪ್ಪು ಹುಳಿ ಖಾರ ಅನ್ಕೊಂಡೇ ಇದ್ದೀರಲ್ಲ. ಸೋ ಡಮ್. ತುಂಬಾ ಹಳೇ ಸೀರಿಯಲ್ ವಿಲನ್ ತರ ಆಡ್ತಿದ್ದೀರಾ. ನೀನು ಮಹಾನ್ ಬುದ್ಧಿವಂತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಕೂಡ ಅರ್ಧಂಬರ್ಧ ಬುದ್ಧಿ ಇರೋ ಈ ಜನ್ಸಿ ಕಿಡ್ ಅಂತ ಗೊತ್ತಾಯ್ತು. ನಾನ್ ಸ್ಮಾರ್ಟ್. ಹೌದಾ? ಹಾಗಾದ್ರೆ ನಂತರ ಸ್ಮಾರ್ಟ್ ಆಗಿ ಯೋಚನೆ ಮಾಡೋದನ್ನ ಕಲ್ತ್ಕೋ. ಜಾಸ್ತಿ ಉಪ್ಪು ತಿಂದಾಗ ಜಾಸ್ತಿ ಬಾಯಾರಿಕೆ ಆಗುತ್ತೆ ಅನ್ನೋದು ಗೊತ್ತಿಲ್ವಾ ಈ ಸ್ಮಾರ್ಟ್ ಹುಡುಗಿಗೆ? ಗೊತ್ತು. ಉಪ್ಪು ತಿಂದ್ಮೇಲೆ ನೀರ್ ಕುಡಿಲೇಬೇಕು. ಅದಕ್ಕೇನೀಗ? ಆದ್ರೆ ಭಕ್ತಿ ಕುಡಿದ್ರೆ ಅವಳ ವ್ರತಕ್ಕೆ ಭಂಗ ಆಗಲ್ವಾ? ವಾವ್, ವೆರಿ ಸ್ಮಾರ್ಟ್ ನೀವು. ಸಾರಿ, ನಿಮ್ ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ಟೆ. ಮುಂದೆ ಯಾವತ್ತೂ ಈ ತರ ಮಾತಾಡೋದಕ್ಕೆ ಹೋಗ್ಬೇಡ. ಹಲೋ, ಅದು ನಾನ್ ನಿಮ್ಮನ್ನೇನೋ ಕೇಳ್ಬೇಕಾಗಿತ್ತು. ಕೇಳಬಹುದು. ಅದು ನಮ್ಮನೇಲಿ ಭಕ್ತಿ ಹೋದಾಗಿಂದ ದುಡ್ಡು ಕಾಸಿನ ಸ್ಥಿತಿ ಸರಿ ಇಲ್ಲ. ತುಂಬಾ ಕಷ್ಟ ಆಗ್ತಿದೆ. ಮನೇಲಿದ್ದಿದ್ದ ಅಷ್ಟು ದುಡ್ಡನ್ನ ಅವಳ ಮದ್ವೆಗೆ ಖರ್ಚು ಮಾಡ್ಬಿಟ್ರಲ್ಲ, ಅದಕ್ಕೆ ನೀವೇನಾದ್ರೂ. ದುಡ್ಡಿನ ಅವಶ್ಯಕತೆ ಯಾರಿಗಿರಲ್ಲ ಹೇಳು. ಆದ್ರೆ ಅದನ್ನ ಪಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ. ಹೌದೌದು, ಅದಕ್ಕೆ ನಿಮ್ ನೆನ್ಪಾಗಿ ಕಾಲ್ ಮಾಡ್ದೆ. ನಮ್ ಭಕ್ತಿ ಇವಾಗ ನಿಮ್ಮನೆ ಸೊಸೆಯಾಗಿ ಬಂದಿದ್ದಾಳೆ. ಬಂದ್ರೆ ಅಲ್ಲಿ ಅವಳೇನು ಸುಮ್ನೆ ಕೂತಿರಲ್ಲ, ಮನೆ ಕೆಲ್ಸ ಎಲ್ಲ ಮಾಡ್ತಿರ್ತಾಳೆ. ಅಂದ್ರೆ ನಿನ್ನ ಆದ್ನಿ ಕೆಲಸದವಳು ಅವಳಿಗೆ ಸಂಬಳ ಕೊಡು ಅಂತ ಕೇಳ್ತಾ ಇದೀಯಾ? ಅಯ್ಯಯ್ಯೋ, ಹಾಗಲ್ಲ. ನಿಮ್ಮನೆಗ್ ಸೊಸೆಯಾಗಿ ಬಂದಿರೋಳ್ ಮನೆಗ್ ಸಹಾಯ ಮಾಡಿದ್ರೆ ತುಂಬಾ ಉಪಕಾರ ಆಗತ್ತೆ. ಉಪಕಾರ ಮಾಡ್ಬೇಕು ಅಂದ್ರೆ ನಾನ್ ರೆಡಿ. ಆದ್ರೆ ಅದನ್ನ ಬಿಟ್ಟಿಯಾಗಿ ತಗೋಬೇಕು ಅಂದ್ರೆ ನಿಂಗೆ ಋಣ ಜಾಸ್ತಿ ಆಗತ್ತಲ್ವಾ? ಆ ಋಣದ ಭಾರ ಕಳ್ಕೊಳ್ಳೋದಿಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಸರಿ, ಈಗ್ಲೇ ವ್ಯವಸ್ಥೆ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿದ್ದೀರಾ? ಈಗ್ಲೇ ನಾನು ಹೇಳ್ದಷ್ಟು ದುಡ್ಡನ್ನ ಅದ್ಗೆ ಸುಸ್ತಾಗ್ತಿದ್ಯಾ? ಇಲ್ಲ ಅಮೃತ, ಸ್ವಲ್ಪ ನೀರ್ ಕುಡಿಬೋದಿತ್ತು ಅನ್ಸುತ್ತೆ. ಪರವಾಗಿಲ್ಲ ಅಮೃತ, ಸರಿ ಹೋಗುತ್ತೆ. ಏನಾಯ್ತಮ್ಮು? ಭಕ್ತಿ ಯಾಕೋ ತುಂಬಾ ಸುಸ್ತಾಗಿರೋ ಹಾಗೆ ಕಾಣ್ತಿದ್ದಾಳೆ. ಹಾಗೇನು ಇಲ್ಲ ಮೇಡಮ್. ಸಖತ್ತಾಗಿದೆ. ಅಮೃತ, ನೀನು ಜ್ಯೂಸ್ ಕುಡ್ದಿದ್ಯಾ ಅನ್ಸುತ್ತೆ. ಯಾಕೆ ಕುಡ್ದಿಲ್ವಾ? ಹಾಗಿದ್ರೆ ಕುಡಿತೀಯಾ? ಜ್ಯೂಸ್ ಕುಡಿದ್ರೆ ಹೊಟ್ಟೆ ಎಷ್ಟು ತಣ್ಣಗಾಗ್ತಿದೆ ಅಂದ್ರೆ ಹೇಳೋಕೆ ಆಗ್ತಿಲ್ಲ. ಒಂದ್ ಗುಟುಕ್ ಕುಡಿದ್ರೆ ಸಾಕು, ಇರೋ ದಾಹ ಎಲ್ಲ ನೀಗ್ಸೋ ಹಾಗಾಗ್ತಿದೆ. ಭಕ್ತಿ, ನಿನಗ್ ಕುಡಿ ಅಂತ ಹೇಳೋಣ ಅಂದ್ರೆ ನೀನ್ ವ್ರತದಲ್ಲಿದ್ಯಾ, ಏನ್ ಮಾಡೋದು? ಆದ್ರೆ ಜ್ಯೂಸ್ ಮಾತ್ರ ಸಕ್ಕದಾಗಿದೆ. ಚಾಯ ಅಕ್ಕ, ಅತ್ತಿಗೆ ಏನು ತಿನ್ನೋಂಗಿಲ್ಲ ಕುಡಿಯೋಂಗಿಲ್ಲ ಅಂತ ಗೊತ್ತಿದ್ದು ಈ ತರ ಅತ್ತಿಗೆ ಮುಂದೆನೆ ಮಾಡೋದ್ ಸರಿನಾ? ನಾನೇನ್ ಮಾಡ್ದೆ ಅಮೃತ? ನನ್ ಮೇಲೇನು ಕ್ರೇಗಾಡ್ತಾ ಇದೀಯಾ? ನನ್ಗೂ ಅವಳನ್ನ ನೋಡಿದ್ರೆ ಬೇಜಾರಾಗುತ್ತೆ ಗೊತ್ತಾ? ಅಮ್ಮು, ಯಾಕೆ ಕಿತ್ತಾಡ್ತಿದ್ದೀರಾ? ನೋಡು ಅಗಸ್ತ್ಯ, ನನ್ ಪಾಡಿಗೆ ನಾನ್ ಜ್ಯೂಸ್ ಕುಡಿತಾ ಕೂತಿದ್ರೆ ಈ ಅಮೃತ ಏನೇನೋ ಮಾತಾಡ್ತಿದ್ದಾಳೆ. ಅಣ್ಣ, ನಾನೇನೇನೋ ಮಾತಾಡಿಲ್ಲ. ಅತ್ತಿಗೆ ಮುಂದೆನೆ ಜ್ಯೂಸ್ ಕುಡಿತಾ ಅದನ್ನ ಹೊಗಳುತ್ತಾ ಇದ್ರೆ ಅತ್ತಿಗೆಗೆ ಇನ್ನು ಬಾಯಾರಿಕೆ ಜಾಸ್ತಿ ಆಗುತ್ತೆ ತಾನೆ. ಛಾಯಾ, ಯಾಕೆ ಭಕ್ತಿ ವ್ರತ ಮಾಡ್ತಿರೋದು ನಿಂಗೆ ಗೊತ್ತಿಲ್ವಾ? ಗೊತ್ತು ಅಗಸ್ತ್ಯ, ನನಗೂ ಡಾಕ್ಟರ್ ಡಿಹೈಡ್ರೇಟ್ ಆಗ್ಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ಕುಡಿತಾ ಇದ್ದೀನಿ. ಯಾಕೆ ಕುಡಿಬಾರ್ದಾ? ಸುಮ್ಮನೆ ಮಾತಾಡ್ದೆ ನಿಂತ್ಕೋ, ಓವರ್ ರಿಯಾಕ್ಟ್ ಮಾಡಬೇಡ. ಹೌದು, ನಾನು ಎಲ್ಲದಕ್ಕೂ ಓವರ್ ರಿಯಾಕ್ಟ್ ಮಾಡ್ತೀನಿ. ಮೇಡಮ್, ಮೇಡಮ್ ನಿಂತ್ಕೊಳ್ಳಿ. ಮೇಡಮ್
ಅತ್ತಿಗೆ ನೀವೇನ್ ಅವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಈಗ ನಿಮ್ ಬಾಯಾರಿಕೆಗೆ ಏನ್ ಮಾಡ್ತೀರಾ? ಸ್ವಲ್ಪ ಹೊತ್ತಿಗೆ ಕಮ್ಮಿ ಆಗುತ್ತೆ ಅಮೃತ. ನೀನ್ ಹಂಗೆ ಅನ್ಕೊಂಡ್ ಸುಮ್ನೆ ನಿಂತ್ರೆ ದಾಹ ಕಡಿಮೆ ಆಗಲ್ಲ. ತಗೋ ನೀರ್ ಕುಡಿ. ಬೇಡ ಅಗಸ್ತ್ಯ, ಕುಡಿ ಅಂದೆ ಭಕ್ತಿ. ನನ್ ವ್ರತ ಮುಗಿಯವರೆಗೂ ಏನು ತಗೊಳ್ಳೋ ಹಾಗಿಲ್ಲ. ಏನಾದ್ರೂ ಮಾಡ್ಕೊ, ನಿನ್ನಿಷ್ಟ. ರಾಜಿ, ನಾನ್ ಭಕ್ತಿನ್ ನೋಡ್ದಾಗ ನನ್ಗೇನ್ ಅನ್ನಿಸ್ತು ಗೊತ್ತಾ? ಮನೆಗ್ ಕರ್ಕೊಂಡ್ ಬಂದ್ಬಿಡೋಣ ಅಂತ ಅನಿಸ್ತು ಅಲ್ವಾ? ನನಗೂ ಅಷ್ಟೇ ಅಕ್ಕ. ಅವಳನ್ ಬಿಟ್ ಬರಕ್ಕೆ ಮನ್ಸಾಗ್ಲಿಲ್ಲ, ಹಾಗಂತ ಮನೆಗ್ ಕರ್ಕೊಂಡ್ ಬರಕ್ಕೂ ಆಗ್ಲಿಲ್ಲ. ಅವಳನ್ನ ನೋಡಿದ ತಕ್ಷಣ ಮತ್ತೆ ಅವಳನ್ನ ಹೋಟೆಲ್ ಬಚ್ಚಿಟ್ಕೊಂಡ್ಬಿಡೋಣ ಅನ್ನಿಸ್ತು ಕಣೆ. ಅವಳನ್ನ ನೋಡಿದ ತಕ್ಷಣ ಭುಜದ ಮೇಲೆ ಹೊರಗೆ ಅಳಕ್ ಶುರು ಮಾಡ್ಬಿಟ್ಲು. ಆಗಂತೂ ಒಂದು ಕ್ಷಣ ಈ ಭೂಮಿ ನಿಂತೋಗ್ಬಾರ್ದ ಅನ್ನಿಸ್ತು. ಈ ವಿಚಾರದಲ್ಲೇ ಅಕ್ಕ ದೇವ್ರು ನನಗೆ ಕ್ರೂರಿ ಅಂತ ಅನ್ಸೋದು. ಅಲ್ಲ, ಹೆಣ್ಮಕ್ಳಿಗೆ ಯಾಕೆ ಹೀಗೆ ಅಂತ. ಅಪ್ಪ ಅಮ್ಮನ ಜೊತೆ ಇರೋದಕ್ಕೆ ಪರ್ಮಿಷನ್ ತಗೋಬೇಕು. ನಮ್ಮನೆ ಅಂತ ಇದ್ದಿದ್ದು ಈಗ ತವ್ರ ಮನೆ ಅಂತ ಆಗತ್ತೆ. ಅವಳಿರೋ ಮನೆ ಗಂಡನ ಮನೆ, ಹುಟ್ಟಿದ ಮನೆ ನೆಂಟ್ರ ಮನೆ ಆಗೋಗತ್ತೆ. ಮನಸ್ಫೂರ್ತಿಯಾಗಿ ಮಾತಾಡೋ ಹಾಗೂ ಇಲ್ಲ, ಮನ್ಸಲ್ಲಾಗ್ತಿರೋದನ್ನ ಹಂಚ್ಕೊಳ್ಳೋ ಹಾಗೂ ಇಲ್ಲ. ಒಳ್ಳೆ ಗೊಂಬೆಗಳ ಬದುಕಾಗೋಯ್ತಲ್ಲ ಅಕ್ಕ ನಮ್ದು. ಆ ವಿಷಯದಲ್ಲಿ ಭಕ್ತಿಗೆ ದಮಯಂತಿ ಅಮ್ಮೋರಿಂದ ಮಾತ್ರ ತೊಂದರೆ ಆಗ್ತಿರೋದು. ಮಿಕ್ಕದವರೆಲ್ಲ ಒಳ್ಳೆಯವ್ರ ಕಣೆ. ಅದ್ ಸರಿ, ವ್ರತದ ಬಗ್ಗೆ ಏನಂತ ಹೇಳಿದ್ಲು? ಮಾಡ್ತೀನಿ ಅಂದ್ಲು. ಆದ್ರೆ ಈ ಸಾವಿತ್ರಿ ವ್ರತ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ರಾಜಿ. ನಾನು ಹೇಳೋದೇನೋ ಹೇಳ್ಬಿಟ್ಟೆ, ಆದ್ರೆ ಈಗ ಭಯ ಆಗ್ತಿದೆ ಕಣೆ. ಅಲ್ಲಿ ಅವಳಿಗೆ ಸಹಾಯ ಮಾಡೋದಕ್ಕೆ ಯಾರಾದ್ರೂ ಜೊತೆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅಕ್ಕ, ನಮ್ ಪುಟ್ಟಿ ಛಲ ಬಿಡದ ತ್ರಿವಿಕ್ರಮೆ. ಯಾರ್ ಜೊತೆಲಿ ಇರ್ಲಿ ಬಿಡ್ಲಿ, ಏನೇ ಆದ್ರೂನು ಆ ವ್ರತನ ಮುಗಿಸ್ತಾಳೆ. ನೋಡ್ತಾ ಇರಿ. ಭಕ್ತಿಗೆ ಆ ವ್ರತ ಮಾಡುವಂತ ಯಾಕೆ ಹೇಳಿದೆಮ್ಮ? ಭಕ್ತಿ ಅಷ್ಟೊಂದೆಲ್ಲ ಕಷ್ಟಪಟ್ಟು ಅವನಿಗೋಸ್ಕರ ವ್ರತ ಮಾಡೋ ಅವಶ್ಯಕತೆ ಇದೆಯಾ? ಅದು ಹೋಗಿ ಹೋಗಿ ಅವನಿಗೋಸ್ಕರ. ಶ್ರೀಕಾಂತ, ಹಾಗೆ ಹೇಳಿದ್ರೆ ಹೇಗಪ್ಪ? ಈಗ ಭಕ್ತಿ ಅಗಸ್ತ್ಯ ಇಬ್ರು ಗಂಡ ಹೆಂಡ್ತಿ ಅಲ್ವೇನೋ? ಪ್ರತಿ ಹೆಣ್ಮಕ್ಳು ಬಯಸೋದು ಗಂಡನ ಆರೋಗ್ಯ ಆಯಸ್ಸು ಅಲ್ವೇನೋ? ಡಗಲ್ಬಾಜಿ ಅವನು. ಶ್ರೀಕಾಂತ, ಹಾಗೆಲ್ಲ ಮಾತಾಡ್ಬೇಡ. ಯಾಕೆ ಅನ್ಬಾರ್ದು? ಅವನೇನ್ ಕಾಂತ